ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ, ಅದು 250 ಬೆಡ್ನಿಂದ 400 ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಆಗುತ್ತೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70, 80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗಬೇಕಲ್ಲ. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲೇ ನಾನು ನಡೆಸ್ಬೇಕಂದ್ರೆ ಈಗಿನ ಅದು ಹೇಗೆ ನಾನು ನಡೆಸಲಿಕ್ಕಾಗುತ್ತೆ ನನ್ನ ಕ್ಷೇತ್ರ? BJP ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ. ಅಟ್ಲೀಸ್ಟ್ ಇವಾಗನ ನಮಗೆ ಸ್ವಲ್ಪ ನಾವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ.